exercise 9.3 6th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, a milk tank is in the form of a cylinder whose radius is 1.5 meter and length is 7 meter. ಓಕೆ, ನೋಡ್ರಿ ಏನ್ ಕೊಟ್ಟಿದ್ದಾರೆ, ಮಿಲ್ಕ್ ಟ್ಯಾಂಕ್ ಇದೆ. ಓಕೆ, ಅದು ಯಾವ ಶೇಪ್ ಅಲ್ಲಿ ಇದೆ, ಸಿಲಿಂಡರ್ ಶೇಪ್ ಅಲ್ಲಿ ಇದೆ. ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಸಿಲಿಂಡರ್ ಬರೀತೀನಿ. ಓಕೆ, ಓಕೆ, whose radius is 1.5 meter. ಓಕೆ, ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರೀತೀನಿ, ರೇಡಿಯಸ್ ಬಂದ್ಬಿಟ್ಟು ಎಷ್ಟು, 1.5 ಮೀಟರ್ ಅಂತ ಕೊಟ್ಟಿದ್ದಾರೆ. ಅಂಡ್ ಲೆಂತ್ ಈಸ್ 7 ಮೀಟರ್. ಓಕೆ, ಲೆಂತ್ ಅಂದ್ರೆ ಈ ತರ ಇದ್ರೆ ಲೆಂತ್ ಅಂತ ಕೊಡ್ತಾರೆ. ಓಕೆ, ಲೆಂತ್ ಬಂದ್ಬಿಟ್ಟು ಎಷ್ಟು, 7 ಮೀಟರ್. ಈಗ ನಾರ್ಮಲ್ ಆಗಿ ಸಿಲಿಂಡರ್ ಏನಾದ್ರು ಸ್ಟ್ರೈಟ್ ಇದ್ರೆ ಓಕೆ ಅವಾಗ ಅವರು ಹೈಟ್ ಅಂತ ಕೊಡ್ತಾರೆ. ಓಕೆ, ಅದೇ ಹಿಂಗ್ ಲೈಕ್ ಸಿಲಿಂಡರ್ ಅಡ್ಡ ಇದ್ರೆ ಲೆಂತ್ ಅಂತ ಕೊಡ್ತಾರೆ. ಲೆಂತ್ ಅಂದ್ರೂ ಒಂದೇ, ಹೈಟ್ ಅಂದ್ರೂ ಒಂದೇ. ಸೊ ನೀವು ಹಂಗ ನೆನ್ಪಿಟ್ಕೊಳ್ರಿ. ಓಕೆ, ಈಗ ರೇಡಿಯಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. ಈಗ ಏನ್ ಕೇಳ್ತಾ ಇದಾರೆ ನೋಡ್ರಿ, ಫೈಂಡ್ ದ ಕ್ವಾಂಟಿಟಿ ಆಫ್ ಮಿಲ್ಕ್ ಇನ್ ಲೀಟರ್ಸ್ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಟ್ಯಾಂಕ್. ಕ್ವಾಂಟಿಟಿ ಆಫ್ ಮಿಲ್ಕ್ ಇನ್ ಲೀಟರ್ಸ್ ಅಂತ ಕೇಳಿದಾರೆ. ದಟ್ ಕ್ಯಾನ್ ಬಿ ಸ್ಟೋರ್ಡ್. ಸ್ಟೋರ್ಡ್ ಅಂದ್ರೆ ಇದರಲ್ಲಿ ಎಷ್ಟು ಇಡ್ಸುತ್ತೆ ಅಂತ ಕೇಳ್ತಿದಾರೆ. ಅಂದ್ರೆ ನಥಿಂಗ್ ಬಟ್ ಏನ್ ಕಂಡಿಬೇಕು ನಾವು, ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಫೈಂಡ್ ಮಾಡೋಣ. ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಏನು, πr ಸ್ಕ್ವೇರ್ h ಇಸ್ ಈಕ್ವಲ್ ಟು 22/7 ಪೈ ವ್ಯಾಲ್ಯೂ. ರೇಡಿಯಸ್ ವ್ಯಾಲ್ಯೂ ಏನಿದೆ ಇಲ್ಲಿ 1.5 ಇದೆ. 1.5 ಇಂಟು 1.5 ಇಂಟು ಹೈಟ್ ವ್ಯಾಲ್ಯೂ ಏನಿದೆ 7. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 7 ಕ್ಯಾನ್ಸಲ್ ಆಯ್ತು. ಈಗ ಉಳಿದೇನು 22 ಇಂಟು 1.5 ಇಂಟು 1.5. ಓಕೆ, ಈಗ ನೀವೇನ್ ಮಾಡ್ರಿ, ಈ 22 ಮತ್ತೆ ಇವ್ರಿಬ್ಬರು ಮಲ್ಟಿಪ್ಲೈ ಮಾಡ್ತೀವಿ 1.5. ಈಗ ನೋಡ್ರಿ ಪಾಯಿಂಟ್ ಇಲ್ಲ ಅನ್ಕೊಂಡ್ರೆ 15 2 ಜಾ 30 ಮತ್ತೆ 15 2 ಜಾ 30, 30 ಪ್ಲಸ್ 3 33. ಇಲ್ಲಿ ನೋಡ್ರಿ ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಕೂಡ ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ತೀವಿ ಇಂಟು 1.5. ಈಗ ಇವ್ರಿಬ್ಬರು ಮಲ್ಟಿಪ್ಲೈ ಮಾಡ್ತೀನಿ. ಈಗ ನಥಿಂಗ್ ಬಟ್ ಏನೀಗ ನಾನೇನ್ ಮಲ್ಟಿಪ್ಲೈ ಮಾಡ್ಬೇಕು, 33.0 ಅಂದ್ರೆ ಒಂದೇ, 33 ಅಂದ್ರೆ ಒಂದೇ ಇಂಟು 1.5. ಈಗ ನೋಡಿದ್ರೆ 15 3 ಎಷ್ಟು 45 ಮತ್ತೆ 15 3 ಜಾ 45 ಪ್ಲಸ್ 4 ಎಷ್ಟಾಗುತ್ತೆ 49 ಆಗುತ್ತೆ. ಇಲ್ಲಿ ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ನಾವ್ ಅದಕ್ಕೆ ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇಡೋಣ. ಸೊ ಎಷ್ಟಾಯ್ತು 49.5 ಮೀಟರ್ ಕ್ಯೂಬ್ ಆಯ್ತು. ವಾಲ್ಯೂಮ್ ಅಂದ್ರೆ ನಾವು ಇಲ್ಲಿ ಮೀಟರ್ ಕೊಟ್ರೆ ನಾವು ಮೀಟರ್ ಕ್ಯೂಬ್ ಅಂತ ಬರೀಬೇಕು. ಓಕೆ, ಇದು ಬಂದ್ಬಿಟ್ಟು ವಾಲ್ಯೂಮ್ ಆಫ್ ಸಿಲಿಂಡರ್. ಓಕೆ, ಇದರಲ್ಲಿ ಅಷ್ಟು ಇಡ್ಸ್ಬೋದು. ಬಟ್ ಇದು ಮೀಟರ್ ಕ್ಯೂಬ್ ಅಲ್ಲಿ ಇದೆ, ಇದನ್ನ ಮೀಟರ್ಸ್ ಅಲ್ಲಿ ಬರಿಬೇಕು. ಬೇಸಿಕ್ ಗೊತ್ತಿರ್ಬೇಕಂತಂದ್ರೆ ಮೀಟರ್ ಕ್ಯೂಬ್ ಲೀಟರ್ಸ್. 1 ಮೀಟರ್ ಕ್ಯೂಬ್ ಅಂತಂದ್ರೆ ಓಕೆ, ಸೊ 1000 ಲೀಟರ್ಸ್ ಅಂತ ಗೊತ್ತಿರ್ಬೇಕು. 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ಸ್. ಈಗ ನಮಗೆ ಬಂದಿದೆ ಎಷ್ಟು 49.5 ಮೀಟರ್ ಕ್ಯೂಬ್ ಬಂದಿದೆ. ಅಂದ್ರೆ ಇದು ಎಷ್ಟು ಲೀಟರ್, ಅದನ್ನ ಎಕ್ಸ್ ಅಂತ ಬರ್ಬಿಡೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 49.5 ಇಂಟು 1000. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 49 ಓಕೆ 0.5 ಇದೆ ಹೌದಾ. ಇದನ್ನ 1000 ಇಂದ ಮಲ್ಟಿಪ್ಲೈ ಮಾಡಿದ್ರೆ 495. ಇಲ್ಲಿ 30 ಇದೆ, 30 ಬರೀರಿ. ಓಕೆ, ಇಲ್ಲಿ ನೋಡ್ರಿ ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ಇದು ನೀವು ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇಟ್ರೆ ಸೊ ಎಷ್ಟಾಯ್ತು ಇವಾಗ 49,500. ಸೊ ಇಷ್ಟು ಲೀಟರ್ಸ್ ಆಫ್ ಮಿಲ್ಕ್ ಓಕೆ ಕಂಟೈನರ್ ಅಲ್ಲಿ ಇಡಿಸಬಹುದು. ಓಕೆನಾ. ಸೊ ಆನ್ಸರ್ ಬಂದ್ಬಿಟ್ಟು ಎಷ್ಟು 49,500. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಅಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಮೆನ್ಸುರೇಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನಿಮ್ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಇದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.